ಅದೊಂದು ಬೆಂಗಳೂರಿನಲ್ಲಿರೋ ಪ್ರತಿಷ್ಠಿತ ಲೇಔಟ್. ಆ ಲೇಔಟ್ ಪ್ಲಾನ್ನಲ್ಲಿದ್ದ ಪಾರ್ಕ್ ಜಾಗ ಇವತ್ತು ಮಂಗಮಾಯ. ಅಷ್ಟಕ್ಕೂ ಪಾರ್ಕ್ ಜಾಗ ಏನಾಗಿದೆ ಅನ್ನೋದು ಆ ಏರಿಯಾ ಜನಕ್ಕೂ ಗೊತ್ತಿಲ್ಲ. ಆದರೆ ಕೋಟಿ ಕೋಟಿ ಬೆಲೆ ಬಾಳೋ ಜಾಗವನ್ನ ಕ್ಲಬ್ ಒಂದು ಕಬಳಿಸಿದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಸ್ಟೋರಿ ಎಲ್ಲಿದೆ? PML ಲೇಔಟ್ನಲ್ಲಿ ಬೆಸ್ಟ್ ಕ್ಲಬ್ ಅಕ್ರಮ. ಪಬ್ಲಿಕ್ ಪಾರ್ಕ್ ಜಾಗ ಕಬಳಿಸಿ ಕ್ಲಬ್ ನಿರ್ಮಾಣ. ಅಕ್ರಮಗಳ ಬೆನ್ನತ್ತಿ ಬೇಟೆಯಾಡೋ ಗ್ಯಾರಂಟಿ ನ್ಯೂಸ್ ಈ ಭಾನುವಾರ ಭಯಾನಕ ಹಗರಣವನ್ನ ಬಯಲಿಗೆಳೆದಿದೆ. ಅದೇನಪ್ಪಾ ಅಂದ್ರೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೊಂದಾದ RR ನಗರ, ಅಲ್ಲಿನ BML ಲೇಔಟ್ನಲ್ಲಿರೋ ಬೆಸ್ಟ್ ಕ್ಲಬ್ನ ಅಕ್ರಮ. BML ಲೇಔಟ್ ನಿರ್ಮಾಣವಾದ ವೇಳೆ ಅದರ ಪ್ಲಾನ್ ಅಪ್ರೂವಲ್ನಲ್ಲಿ ನಿವೇಶನಗಳ ಜೊತೆಗೆ ಸಾರ್ವಜನಿಕ ಉಪಯೋಗಕ್ಕಾಗಿ 8,989 ಚದರ್ ಅಡಿ ಜಾಗವನ್ನ ಮೀಸಲಿಡಲಾಗಿತ್ತು. ಅದರಲ್ಲಿ BWSSB ಜಾಗ ಸೇರಿದಂತೆ ಪಾರ್ಕ್, ಮಕ್ಕಳ ಆಟದ ಮೈದಾನವನ್ನ ಟೌನ್ ಪ್ಲಾನ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಅದರಲ್ಲಿ ಲೇಔಟ್ನಲ್ಲಿರೋ ಸೈಟ್ ನಂಬರ್ 648 ಜಾಗವನ್ನ ಕ್ಲಬ್ ನಿರ್ಮಾಣಕ್ಕಾಗಿ ಅಂದಿನ BEML ಹೌಸಿಂಗ್ ಸೊಸೈಟಿ ಕಾರ್ಯದರ್ಶಿಯಾಗಿದ್ದ ದೊಡ್ಡ ಸ್ವಾಮೇಗೌಡ ಅವರು ಬೆಸ್ಟ್ ಕ್ಲಬ್ ಅಧ್ಯಕ್ಷ ಅರುಣಾಚಲಂ ಅವರಿಗೆ 30 ವರ್ಷ ಲೀಸ್ಗೆ ನೀಡಲಾಗಿತ್ತು. ಆದರೆ ಲೀಸ್ಗೆ ಪಡೆದ ಜಾಗದಲ್ಲಿ ಬೆಸ್ಟ್ ಕ್ಲಬ್ ನಿರ್ಮಾಣ ಮಾಡಿದ್ದ ಅರುಣಾಚಲಂ ನಂತರ ದಿನಗಳಲ್ಲಿ ಅದನ್ನ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಮೀಸಲಿಟ್ಟು ಪಾರ್ಕ್, ಆಟದ ಮೈದಾನ ಮಾಡಬೇಕಿದ್ದ ಸ್ಥಳಕ್ಕೆ ಶಿಫ್ಟ್ ಮಾಡಿ ಪಾರ್ಕ್ ಜಾಗವನ್ನೇ ಕಬಳಿಸಿದ್ದಾರೆ. ಹೀಗಾಗಿ ಪಾರ್ಕ್ ಇರಬೇಕಾದ ಸ್ಥಳದಲ್ಲಿ ಬೆಸ್ಟ್ ಕ್ಲಬ್ನ ಅಕ್ರಮ ಕಟ್ಟಡಗಳು, ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣವಾಗಿದೆ. ಈ ಅಕ್ರಮದ ವರದಿಗೆ ತೆರಳಿದ್ದ ವೇಳೆ ಬೆಸ್ಟ್ ಕ್ಲಬ್ನ ಮ್ಯಾನೇಜ್ಮೆಂಟ್ ಗ್ಯಾರಂಟಿ ನ್ಯೂಸ್ ವರದಿಗಾರ, ಕ್ಯಾಮರಾಮನ್ ಮೇಲೆ ದರ್ಪ ತೋರಿದ್ರು. ಆದ್ರೆ ಅದ್ಯಾವುದಕ್ಕೂ ಜಗ್ಗದ ನಿಮ್ಮ ಗ್ಯಾರಂಟಿ ನ್ಯೂಸ್ ಆ ಅಕ್ರಮವನ್ನ ಬಯಲಿಗೆ ಎಳೆದಿದೆ. ಕ್ಯಾಮರಾ ಬಿಡಿ, ಅವಂಗೆಲ್ಲ ಮುಟ್ಟಂಗಿಲ್ಲ. BML ಲೇಔಟ್ನಲ್ಲಿ ಪಬ್ಲಿಕ್ ಯುಟಿಲೈಸ್ ಏರಿಯಾದಲ್ಲಿ ಬೆಸ್ಟ್ ಕ್ಲಬ್ ಅಕ್ರಮವಾಗಿ ನಿರ್ಮಾಣವಾಗಿದೆ ಅನ್ನೋ ವಿಚಾರವೇ ಇಲ್ಲಿನ ನಿವಾಸಿಗಳಿಗೆ ಗೊತ್ತೇ ಇಲ್ಲ. ಲೇಔಟ್ ಮಾಡಿದಾಗ ನಿಮ್ಮ ಮಕ್ಕಳು ಆಟವಾಡಲು ಪಾರ್ಕ್, ಆಟದ ಮೈದಾನ, ಹಿರಿಯರು ವಾಕ್ ಮಾಡೋದಕ್ಕೆ ಪಾರ್ಕ್ ಇರುತ್ತೆ ಅಂತ ಬಿಲ್ಡಪ್ ಕೊಟ್ಟು ಸೈಟ್ಗಳನ್ನ ಸೇಲ್ ಮಾಡಿದವರು ಬೆಸ್ಟ್ ಕ್ಲಬ್ ಅಕ್ರಮವಾಗಿ ಪಬ್ಲಿಕ್ ಪ್ರಾಪರ್ಟಿಯನ್ನ ಲೂಟಿ ಮಾಡಿದ್ದಾರೆ ಅನ್ನೋ ಸಂಗತಿಯೂ ಗೊತ್ತಿಲ್ಲ. ಕೇವಲ ಪಬ್ಲಿಕ್ ಪ್ರಾಪರ್ಟಿಯನ್ನ ಲೂಟಿ ಮಾಡಿರೋದೇ ಅಲ್ಲದೆ ಅಬಕಾರಿ ರೂಲ್ಸ್ ಗಳನ್ನ ಈ ಬೆಸ್ಟ್ ಕ್ಲಬ್ ಬ್ರೇಕ್ ಮಾಡಿದೆ. 648 ಸೈಟ್ ನಲ್ಲಿ ಅನುಮತಿ ಪಡೆದ ಕ್ಲಬ್ ಮದ್ಯ ಸರಬರಾಜು ಮಾಡಲು CL4 ಬಾರ್ ಲೈಸೆನ್ಸ್ ಪಡೆದು ಅದೇ ಲೈಸೆನ್ಸ್ ಮೇಲೆ ಅಕ್ರಮವಾಗಿ ಪಾರ್ಕ್ ಜಾಗದಲ್ಲಿ ಅಕ್ರಮವಾಗಿ ನಡೆಸ್ತಿರೋ ಕ್ಲಬ್ ನಲ್ಲಿಯೂ ಡ್ರಿಂಕ್ ಸಪ್ಲೈ ಮಾಡಲಾಗುತ್ತಿದೆ. ಹೀಗಾಗಿ ಅಬಕಾರಿ ರೂಲ್ಸ್ ಬ್ರೇಕ್ ಮಾಡೋ ಮೂಲಕ ಸರ್ಕಾರದ ಬೊಕ್ಕಸಕ್ಕೂ ನಾಮ ಎಳೆದಿದ್ದಾರೆ ಈ ಬೆಸ್ಟ್ ಕ್ಲಬ್ನ ಆಡಳಿತ ಮಂಡಳಿ. ಸಾರ್ವಜನಿಕ ಉಪಯೋಗಕ್ಕೆ ಮೀಸಲಿಟ್ಟ CA ಸೈಟ್ಗಳಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು BDA ಅಧಿಕಾರಿಗಳು ಸಹ ಈ ವಿಚಾರದ ಬಗ್ಗೆ ಕೇರ್ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ಅದರ ಪ್ರತಿಫಲವಾಗಿ ಬೆಸ್ಟ್ ಕ್ಲಬ್ ಅಕ್ರಮವಾಗಿ ಕೋಟಿ ಕೋಟಿ ಬೆಲೆಯ ಜಾಗವನ್ನ ಕಬಳಿಸಿ ದೊಡ್ಡ ಅಕ್ರಮ ಎಸಗಿದೆ. ಸದ್ಯ ಅಬಕಾರಿ ಇಲಾಖೆ ನಡೆಸಿರೋ ತನಿಖೆ ವೇಳೆ ಬೆಸ್ಟ್ ಕ್ಲಬ್ ಅಕ್ರಮವಾಗಿದೆ ಅನ್ನೋದನ್ನ ತಮ್ಮ ವರದಿಯಲ್ಲಿ ಉಲ್ಲೇಖಿಸಿ CL4 ಅನುಮತಿಯನ್ನ ರದ್ದುಪಡಿಸಲು ಶಿಫಾರಸು ಮಾಡಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಕ್ಯಾಮರಾ ಬಿಡಿ.